ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಏನಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಇದು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲೇಟಾಗಿ ಹೇಳ್ತಾ ಇದ್ದೀನಿ, ಸಾರಿ. ಯಾಕೆ ಅಂತಂದರೆ ಇದು ವರಮಹಾಲಕ್ಷ್ಮಿ ಹಬ್ಬದ ದಿನ ತೆಗೆದಂಥ ವ್ಲಾಗು ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಹಾಗಾದರೆ ಈ ವ್ಲಾಗ್ನ ಶುರು ಮಾಡೋಣ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ. ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ನಾವು ಇದೇ ರೀತಿಯಾಗಿ ಸಿಂಪಲ್ಲಾಗಿ ಆಚರಿಸ್ಕೊಳ್ಳೋದು. ಯಾಕಂತಂದರೆ ನಮಗೆ ವರಮಹಾಲಕ್ಷ್ಮಿ ಹಬ್ಬದ ಪದ್ಧತಿ ಇಲ್ಲ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬನ ನಾವು ಇದೇ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಬೆಳಗ್ಗೆನೇ ನೈವೇದ್ಯಕ್ಕೆ ಅಂತ ಪಾಯಸ ಹಾಗೆ ಪಂಚಾಮೃತ, ಹಣ್ಣು ಹೂವು ಕಾಯಿ ಇಟ್ಟು ಪೂಜೆ ಮಾಡಿದ್ದೀನಿ. ಬೆಳಗ್ಗೆನೇ ಬೇಗ ಎದ್ದಿದ್ದರಿಂದ ಬೇಗ ಆಗೋಯ್ತು. 10:30 ಒಳಗಡೆ ಪೂಜೆ ಮುಗಿಸ್ಕೊಂಡ್ಬಿಟ್ವಿ. ಇಲ್ಲಿ ಮೀಶೋಯಿಂದ ಕೆಲವೊಂದು ಪಾರ್ಸೆಲ್ ತರಿಸಿದ್ದೀನಿ, ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. 3 ಪಾರ್ಸೆಲ್ ತರಿಸಿದ್ದೆ. ಕಿಚನಿಗೆ ಬೇಕಾಗಿರೋ ಐಟಮ್ಸ್ನ ತರಿಸಿದ್ದೆ. ಇವಾಗ ಇದನ್ನು ಅನ್ಬಾಕ್ಸ್ ಮಾಡಬೇಡ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಬಂದಿದೆ. ನನ್ನ ಮಗಳು ಕೂತಿದ್ದಾಳೆ, ಆದರೆ ವೀಡಿಯೋದಲ್ಲಿ ಬರ್ತಾಯಿಲ್ಲ, ಅವಳು ಬರಲ್ಲ ಅಂತಾಳೆ. ಮೀಶೋಯಿಂದ ನಾನು ಕಿಚನ್ ಐಟಮ್ಸ್ನ ತರಿಸಿದ್ದೆ. 3 ಪಾರ್ಸೆಲ್ ಬಂದಿದ್ದು. ಅವು ಏನೇನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಬಿಡ್ತೀನಿ ನಿಮಗೆ. ನೋಡಿ, ನಾನು ಈ ವೆಜಿಟೇಬಲ್ ಸ್ಟೀಮರ್ ಒಂದು ತೊಗೊಂಡೆ. ವೆಜಿಟೇಬಲ್ಲು ಕೆಳಗಡೆ ನೀರು ಹಾಕಿ ಒಂದು ಪಾತ್ರೆಯಲ್ಲಿಟ್ಟು ಕೆಳಗಡೆ ನೀರು ಹಾಕಿ ಈ ಥರ ವೆಜಿಟೇಬಲೆಲ್ಲ ಅದರಲ್ಲಿ ಇಟ್ಬಿಟ್ಟು ನೀವು ಪ್ಲೇಟ್ ಮುಚ್ಚಿ ಸ್ಟೀಮ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಎಲ್ಲ ವೆಜಿಟೇಬಲು. ನೋಡಿ ಆ ಥರ. ಆಮೇಲೆ ಲಿಡ್ ಕೊಟ್ಟಿದ್ದಾರೆ, 4 ಲಿಡ್ ಕೊಟ್ಟಿದ್ದಾರೆ, 3 ಕೆಳಗಡೆ 1 ಮೇಲೆ ಇಟ್ಕೊಳ್ಳೋದು. ಇದನ್ನು ನೀವು ಮಲ್ಟಿಪರ್ಪಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಬ್ಯಾಸ್ಕೆಟ್ ಥರ ಯೂಸ್ ಮಾಡ್ಕೋಬೋದು. ಹಾಗೆ ಮತ್ತು ಇನ್ನೊಂದು ನಾನಿಲ್ಲಿ ಹಿಟ್ಟು ಹಿಡಿಯೋಂಥ ಜರಡಿನ ತರಿಸಿದ್ದೀನಿ. ಇದರಲ್ಲಿ ಗೋಧಿ ಆಮೇಲೆ ಜೋಳ ಆ ಥರದ್ದೆಲ್ಲ ಹಿಡಿಬೋದು. ನೋಡಿ, ಇದೊಂದು ತರಿಸಿದ್ದೀನಿ. 4 ಪ್ಲೇಟ್ಸ್ ಬಂದಿದ್ದಾವೆ. ಹಾಗೆ ಒಂದು ಚಕ್ಲಿ ಒಳ್ಳನ್ನು ಕೂಡ ನಾನು ತರಿಸಿದ್ದೆ. ನನ್ನ ಹತ್ರ ಹಳೇದಿತ್ತು, ಹಾಗಾಗಿ ನಾನು ಹಳೇದು ಬೇಡ, ಇವಾಗ ಹೊಸದಾಗಿರಲಿ, ಅದು ಸ್ವಲ್ಪ ಕೈ ನೋವು ಬರೋದು, ಹಾಗಾಗಿ ಇದನ್ನು ತರಿಸಿದ್ದೆ. ಹಾಗೆ ಇದು ನೋಡಿ ಪ್ಲೇಟ್ಸ್, ಇದ್ರ ಪ್ಲೇಟ್ಸು ವೆರೈಟೀಸ್ ಆಫ್ ಪ್ಲೇಟ್ಸ್ ಇದ್ದಾವೆ. ಇದರಲ್ಲಿ ಡಿಸೈನ್ ಆಗಿ ನಾವು ಸೇವು ಹಾಗೆ ಖಾರ ಎಲ್ಲ ಮಾಡ್ಕೋಬೋದು, ಚಕ್ಲಿ ಎಲ್ಲ ಮಾಡ್ಕೋಬೋದು, ಆ ಥರ ಇದೆ. ಹಾಗೆ ಇದಕ್ಕೊಂದು ಕ್ಯೂಟಾದ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲ ಕ್ವಾಲಿಟಿ ಪರವಾಗಿ. ನಮ್ಮನೆಯವ್ರು ಬಂದ ತಕ್ಷಣ ಇವೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ. ಈ ಎಲ್ಲ ಐಟಮ್ಗಳು ನೀವು ಬೇಕಿದ್ರೆ ಹೋಗಿ ನೀವು ಬೈ ಮಾಡ್ಕೊಳ್ಳಿ. ಈಗ ರೆಡಿ ಆಗಿಬಿಟ್ಟು ನಾನು ನಮ್ಮ ನಾದಿನಿ ಮನೆಯದು ನಾನು ತೋರಿಸಿದ್ನಲ್ಲ ಅವಾಗ RCC ಹಾಕೋದು, ಅವ್ರದ್ದು ಇವತ್ತು ಬಾಗಿಲು ಇಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಬಾಗಿಲು ಇಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ. ಈಗ ಟೈಮ್ ಬಂದುಬಿಟ್ಟು 11 ಕಾಲ ಆಯಿತು. 12 ಗಂಟೆಗೆ ರಾಹುಕಾಲ ಮುಗಿದೋಗುತ್ತಲ್ವ. ರಾಹುಕಾಲ ಮುಗಿದ್ಮೇಲೆ ಬಾಗಿಲು ಇಡೋಣ ಅಂತ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೋಗಬೇಕಲ್ವ, ಹಾಗಾಗಿ ಲೇಟ್ ಆಗುತ್ತೆ ಅಂತಲೇ ಲೇಟಾಗೇ ಇಟ್ಕೊಂಡಿದ್ದಾರೆ ಅವರು ಬಾಗಿಲನ್ನ. ಇವಾಗ ಅದಕ್ಕೆ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಇವಾಗ ಹೋಗಬೇಕು. ಓಕೆ, ಅಲ್ಲೋಗಿ ನಾನು ವಿಡಿಯೋ ಮಾಡ್ತೀನಿ. ಮನೆ ಓನರ್ ಇವರೇ, ಮನೆ ಓನರ್ ಇವರೇ. ಅಲ್ಲ, ಒಂದ್ ಕೆಲ್ಸ ಮಾಡು, ನೀವ್ ಹಿಂಗ್ ಹೋಗ್ರಿ, ಅವ್ನ ಹಂಗ ಹಂಗ ಕಷ್ಟ ಹೋಗೋದು. ಏನ್ ಹೋಗ್ತೀರಾ ಅಲ್ಲಿ? ದೇವ್ರ ಪೂಜೆ ಮಾಡ್ಬೇಕಲ್ಲ ನೀನು. ಗಲೀಜಲ್ಲಿ ಇದೇ ನಮ್ಮ ನಾದಿನಿಯ ಮನೆ. ಇಲ್ಲಿ ನಾವು ಬಾಗಿಲಿಟ್ಟು ಪೂಜೆ ಮಾಡಿದ್ವಿ. ಸರಿಯಾದ ಟೈಮಿಗೆ ಪೂಜೆ ಮಾಡಿ
ಇವಾಗ ಎಲ್ಲರಿಗೂ ಅರಶಿನ ಕುಂಕುಮ ಕೊಟ್ಟು ಫಲಹಾರ ಕೂಡ ಕೊಡ್ತಾ ಇದ್ದೀವಿ. ಇಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ಪೂಜೆ ಮಾಡೋರೆ ನಾವು, ಹಾಗಾಗಿ ವ್ಲಾಗ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಇದು ನಮ್ಮ ನಾದಿನಿಯ ಮನೆ. ಆಲ್ಮೋಸ್ಟ್ ಬಿಲ್ಡಿಂಗ್ ಎಲ್ಲ ಆಗಿದೆ, ಒಳಗಡೆ ಕೆಲಸಗಳು ಫ್ಲೆಮ್ಮಿಂಗ್ ಆಗಲಿ, ಆಮೇಲೆ ಎಲೆಕ್ಟ್ರಿಷಿಯನ್ ಆಗಲಿ, ಇನ್ನೂ ಕೆಲಸಗಳು ತುಂಬ ಇದೆ. ಇನ್ನು ಕೆಲಸಗಳು ಮುಗಿದ್ಮೇಲೆ ನಾನು ಮತ್ತೆ ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಹಾಗಾದರೆ ಇವತ್ತಿನ ವಿಡಿಯೋ ಇಷ್ಟೇ, ನೋಡಿ ಎಂಜಾಯ್ ಮಾಡಿ. ಬಾಯ್. ಇಲ್ಲ ಏನಾಗಲ್ಲ, ಒಂದು 5 ನಿಮಿಷ ಇರ ಆಗಲಿದೆಲ್ಲ.